ಐಬಿ ಅಧಿಕಾರಿ ಅಂಕಿತ್ ಶರ್ಮಾ ಹತ್ಯೆ ಪ್ರಕರಣ ಕೇಜ್ರಿವಾಲ್ ಆಪ್ತ ತಾಹಿರ್ ಹುಸೇನ್ ದೋಷಿ. 2020ರ ಈಶಾನ್ಯ ದೆಹಲಿಯ ದಂಗೆಯ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿ ಅಂಕಿತ್ ಶರ್ಮಾ ಅವರ ಭೀಕರ ಕೊಲೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಆಮ್ ಆದ್ಮಿ ಪಕ್ಷದ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಮತ್ತು ಇತರ 4ರನ್ನ ದೆಹಲಿಯ ನ್ಯಾಯಾಲಯ ದೋಷಿ ಎಂದು ತೀರ್ಪು ನೀಡಿದೆ. ದ್ವೇಷಕ್ಕೆ ಉತ್ತೇಜನ, ಹಲ್ಲೆ, ದಂಗೆ, ಬಲಪ್ರಯೋಗ ಮತ್ತು ಕೊಲೆ ಆರೋಪಗಳ ಅಡಿಯಲ್ಲಿ ತಾಹಿರ್ ಹುಸೇನ್ನನ್ನ ದೋಷಿ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. ಹುಸೈನ್ ಜೊತೆಗೆ ಜಾವೇದ್, ಅವಾಜ್, ನಾಜಿಮ್ ಮತ್ತು ಖಾಸಿಂ ಎಂಬ ಇತರ 4 ಆರೋಪಿಗಳನ್ನ ಅಪರಾಧಿಗಳು ಎಂದು ಘೋಷಿಸಿದೆ. ಸಿಎಎ ವಿರೋಧಿ ಪ್ರತಿಭಟನೆಯ ವೇಳೆ ದೆಹಲಿಯ ಚಾಂದ್ಬಾಗ್ ಪುಲಿಯಾ ಬಳಿ ತಾಹಿರ್ ಹುಸೇನ್ ಮತ್ತು ಆತನ ಸಹಚರರು ಅಂಕಿತ್ ಶರ್ಮಾ ಅವರನ್ನ ಅಪಹರಿಸಿ ಕೊಲೆ ಮಾಡಿದರು. ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುವಂತೆ ಮತ್ತು ಯಾರನ್ನೂ ಬಿಡಬೇಡಿ ಎಂದು ತಾಹಿರ್ ಹುಸೇನ್ ಜನಸಮೂಹವನ್ನ ಪ್ರಚೋದಿಸಿದ್ದ. ಆಪ್ ಪಕ್ಷದ ಕಾರ್ಪೊರೇಟರ್ ಆಗಿದ್ದ ತಾಹಿರ್ ಹುಸೇನ್ ಕಚೇರಿ ಕಟ್ಟಡದ ಚಾವಣಿಯಿಂದಲೇ ಉದ್ರಿಕ್ತ ಗುಂಪು, ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ದಾಳಿ ನಡೆಸಲಾಗ್ತಾ ಇತ್ತು. ತಾಹಿರ್ ಹುಸೇನ್ ನನ್ನ ಆಪ್, ಕಾಂಗ್ರೆಸ್ ಪಕ್ಷದ ನಾಯಕರು, ಎಡಪಂಥೀಯರು, ನಗರ ನಕ್ಸಲರು ಸಮರ್ಥಿಸಿಕೊಂಡಿದ್ರು. ಇದೆಲ್ಲದರ ನಡುವೆ ಕೋರ್ಟ್ ತೀರ್ಪು ಹೊರಬಿದ್ದಿದ್ದು ಅಂಕಿತ್ ಕುಟುಂಬಕ್ಕೆ ಸಂವಿಧಾನ ನ್ಯಾಯ ಒದಗಿಸಿದೆ.